ನಮ್ಮ ಅತ್ತಿಗೆ ನಮ್ಮ ಅಮ್ಮನೋ ನನ್ನ ತಮ್ಮನೋ ಯಾರೋ ಹೇಳವ್ರಿಗೆ ಫೋನ್ ಮಾಡಿ ಹಿಂಗೆ ಚೆನ್ನಾಗಿದ್ದಾರೆ ಹಿಂಗೆ ಹೋಗ್ಯವ್ರೆ ಹಿಂಗೆ ಅವ್ರ ಮಂತಕ್ಕೆ ಅಂತ ಹೇಳಿ ನಮ್ಮ ಅತ್ತಿಗೆ ಏನು ಗೊತ್ತು ಇವಳು ನನ್ನ ಫ್ರೆಂಡು ಇವಳು ವಿಜಿ ಅಂತ ಹೇಳಿ ನಮ್ಮ ಅತ್ತೆಗೆಲ್ಲ ಏನು ಗೊತ್ತು. ನಮ್ಮ ಅತ್ತೆ ಯಾಕೆ ಹಿಂಗೆ ಫೋನ್ ಮಾಡಿ ಹಿಂಗೆ ಹೇಳ್ತಾ ಐತೆ. ನಮ್ಮ ಅಮ್ಮ ಇರೋದೇ ಇದೆಲ್ಲ ಫಿಟ್ಟಿಂಗು. ನಮ್ಮ ಪ್ರವಿದೆ ಇದೆಲ್ಲ ಫಿಟ್ಟಿಂಗು. ಅವ್ನಿಗೆ ಹೇಳಿ ಬರ್ತೀನಿ, ನೀನೇನೇ ಫಿಟ್ಟಿಂಗ್ ಇಟ್ರು ನಿನಗೇನು ನಡೆಯೋದಿಲ್ಲ ಕಣೋ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರಬೇಕು ಅಂತ ಹೇಳಿ ಹೇಳ್ತೀನಿ ನಾನೆಲ್ಲ. ಅಲ್ಲ ನೋಡು, ನಮ್ಮ ಪ್ರವಿ ನಮ್ಗೆ ಎಷ್ಟು ಇದು ಮಾಡ್ತಾನೆ, ನನ್ನ ತಮ್ಮ ಆಗಿ ನಮಗೆ ಮೋಸ ಮಾಡ್ತಾನಲ್ಲ ಅವನು. ಎಷ್ಟರ ಮಟ್ಟಿಗೆ ಇರಬೇಡ. ಅಯ್ಯೋ ದೇವ್ರೇ, ಪಾಪ ಎಷ್ಟು ಒಳ್ಳೆಯವಳು ವಿಜಿ, ಇವತ್ತು ನನಗೆ ಎಷ್ಟು ಸಹಾಯ ಮಾಡಿದ್ದಾಳೆ. ಇಂಥಳ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಳಕ್ಕಾಗುತ್ತಾ? ಅಯ್ಯೋ, ನಮ್ಮ ಮನೆಯವರು ತುಂಬ ಬೇಜಾರಾಗ್ತಾರೆ ಈ ರೀತಿ ಹೇಳ್ಬಿಟ್ರೆ. ಈ ವಿಷಯ ಅವ್ರಿಗೆ ಹೇಳೋದೇ ಬೇಡ. ಸುಮ್ಮನೆ ಯಾಕೆ ಅವ್ರು ಬೇಜಾರಾಗ್ಬಿಡ್ತಾರೆ. ಅಯ್ಯೋ ನಮ್ಮ ಅತ್ತೆ ಏನು ಕನಸು ಏನೋ, ಏನು ಕನಸಿಲ್ಲ ಏನಿಲ್ಲ, ಸುಮ್ಮನೆ ಹೇಳಿರುತ್ತೆ. ಹಿಂಗೆ ನನ್ನ ತಮ್ಮನೋ ನಮ್ಮ ಅಮ್ಮನೋ ಯಾರನ್ನ ಹೇಳಿರ್ತಾರೆ, ಅದಕ್ಕೇ ಹಿಂಗೆ ಹೇಳಿರುತ್ತೆ ನಮ್ಮ ಅತ್ತೆ. ಬಿಡತ್ಲಾಗಿ ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಇದೇನಾದರೂ ವಿಜಯ್ ಅವ್ರಿಗೂ ವರ್ಷ ಅವ್ರಿಗೂ ಗೊತ್ತಾದರೆ ತುಂಬ ಬೇಜಾರಾಗ್ತಾರೆ. ವಿಜಯ್ ಎಷ್ಟು ಬೇಜಾರಾಗ್ತಾಳೆ ಹೇಳಿ, ಕರ್ಕೊಂಬಂದು ಪಾಪ ಅವಳ ಮನೆಗೆ ಕೊಟ್ಟು ಇಟ್ಕೊಂಡಿದ್ದಾಳೆ. ಅಂಥದ್ರಾಗ ಅವಳಿಗೆ ಈ ವಿಷಯ ಗೊತ್ತಾದರೆ ನೋಡಪ್ಪ ನನ್ನ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಜನ, ಒಬ್ರಿಗೆ ಸಹಾಯ ಮಾಡೋದು ತಪ್ಪ ಅಂತ ಹೇಳಿ ಅವಳು ಬೇಜಾರಾಗ್ಬಿಡ್ತಾಳೆ. ಅದಕ್ಕೆ ಈ ವಿಷಯನ ಅವಳಿಗೆ ಹೇಳ್ಬಾರ್ದು, ವಿಜಯ್ಗೂ ಹೇಳ್ಬಾರ್ದು, ವರ್ಷ ಅವ್ರಿಗೂ ಹೇಳ್ಬಾರ್ದು. ನಾನು ನಮ್ಮ ಮನೆಯವ್ರ ಮೇಲೆ ಯಾವತ್ತೂ ಅನುಮಾನ ಪಟ್ಟಿಲ್ಲ, ಅವರು ನಮ್ಮ ಮನೆಯವರು ನನ್ನ ಮೇಲೆ ಯಾವತ್ತೂ ಅನುಮಾನ ಪಟ್ಟಿಲ್ಲ. ಇಬ್ಬರು ಯಾವತ್ತೂ ಚೆನ್ನಾಗೇ ಇದ್ದೀವಿ, ಹಿಂಗೆ ಮುಂದಕ್ಕೂ ಚೆನ್ನಾಗೇ ಇರ್ತೀವಿ. ಏನು ಸುಗುಣ, ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ದೇಮಜ್ಜಿ, ಬಾ ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಬಾ, ನಾನು ಯಾಕೋ ಬರಲೇ ಇಲ್ಲ, ಎಲ್ಲ ಹೋಯ್ತು, ಯಾರ ಮನೆ ಹತ್ರನೂ ಹೋಯ್ತು ದೇಮಜ್ಜಿ ಅಂತ ಹೇಳಿ ನೋಡ್ತಾ ಇದ್ದೆ. ಬಾ ಕೂತ್ಕೋ ಬಾ. ಉಂಡೆನಮ್ಮ, ಹಾಲೆ ನೀವು ಹೊಟ್ಟೆ ತುಂಬ ಉಣ್ಬೇಕು ಸುಗುಣ. ಒಂಥರ ನೆಮ್ಮದಿ ಆಗೈತೆ ಈ ಮನೆ ಬಂದಾಗಿಂದಾನ. ದೇಮಜ್ಜಿ ಹೊಟ್ಟೆ ತುಂಬ ಉಂಡ್ಕೊಂಡು ಚೆನ್ನಾಗಿದ್ದೀನಿ. ಅಲ್ಲಿ ನಮ್ಮ ಅಮ್ಮೆಯವ್ರ ಮನೆಗಿದ್ದಿದ್ರೆ ನಮ್ಮ ಅಮ್ಮಯ್ಯ ಒಂದಿಟ್ಟು ಮಾಡೋದು, ಅದೇ ಸಾಲು ಬರೋದು. ಯಾತನ ತಿಂಡಿ ಮಾಡಿದ್ರೆ ಪಲಾವು ಚಿತ್ರಾನ್ನ ಏನಾರು ಮಾಡಿದ್ರೆ ಸ್ವಲ್ಪನೇ ಮಾಡೋದು, ಅದೇ ಸಾಲು ಬರೋದು. ನಾನು ಇಲ್ಲಿ ಹೆಂಗೋ ಜಾಸ್ತಿ ಮಾಡ್ತೀನಿ, ವಿಜಿ ಬೇರೆ ಮಾಡ್ತಾಳೆ. ಹೆಂಗೋ ನೆಮ್ಮದಿ ಊಟ ತಿಂಡಿ ಮಾಡ್ಕೊಂಡು ನಾನು ನನ್ನ ಗಂಡ ನೆಮ್ಮದಿಯಾಗಿದ್ದೀವಿ. ಹೇಳಮ್ಮ, ಹೆಂಗ ನೆಮ್ಮದಿಯಾಗಿರ್ಬೇಕು ಇಂಥ ಸಮಯದಾಗ ನೀನು ಬೇಸ್ರೆ ಹೆಂಗ್ಸು ಮಕ್ಕ ಎಲ್ಲನ ನಿಂದಾನೆ ಒಂದು ಇಟ್ಟು ಕರ್ಕರ್ಗ ಆಗ್ತಾ ಐತಿ. ನಿನಗೆ ಗಂಡು ಹುಡ್ಗನೇ ಆಗೋದು ಅನ್ಸುತ್ತೆ. ಎಲ್ಲ ಹಿಂಗೆ ಅಂಬೋದು, ನಿನಗೆ ಗಂಡು ಪಾಪುನೇ ಆಗೋದು ಅಂತ ಹೇಳಿ ಹೇಳ್ತಿರ್ತಾರೆ ಕಣಜ್ಜಿ. ಯಾವುದಾದ್ರೂ ಆಗಲಿ ಬಿಡು ಅಂದ್ಕೊಂತೀನಿ. ನನಗೇನೋ ಅಂದರೆ ಅದೇ ಮನಸ್ಸಲ್ಲೈತೆ, ಅದೇ ಆದ್ರೆ ಸಾಕಪ್ಪ ಅಂತ ನಾನು ಅದೇ ಆಸೆ ಇಟ್ಕೊಂಡಿದ್ದೀನಿ, ಗಂಡು ಪಾಪು ಆದರೆ ಸಾಕು ಅಂತ ಹೇಳಿ. ನೋಡೋಣ ಯಾವುದಾಗುತ್ತೆ, ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಹೆಂಗತ್ತ ನಮ್ಮ ಹುಡುಗಿಗೆ ಒಳ್ಳೆಯ ಕೆಲಸ ಸಿಕ್ಬಿಡ್ತು ಕಣಮ್ಮ, ಸುಮ್ಮನೆ ಹೋಗುತ್ತತ್ತ. ಇವತ್ತು ವಿಜಿ ಇರೋದಕ್ಕೆ ನಾವು ಹಿಂಗಿರೋದಕ್ಕೆ ಸಾಧ್ಯ. ಕರ್ಕೊಂಡು ಮನೆಗೆ ಕೊಟ್ಲು, ಅವಳು ಕೆಲ್ಸಕ್ಕೆ ಸೇರಿಸಿದ್ಲು, ಎಷ್ಟು ಸಹಾಯ ಮಾಡಿದಾಳೆ. ಇವತ್ತು ನಾವು ನೆಮ್ಮದಿಯಾಗಿರೋದಕ್ಕೆ ಕಾರಣ ಇವತ್ತು ವಿಜಿನೇ. ಮತ್ತು ನಮ್ಮ ಹುಡುಗಿ ಹಂಗೆ, ಮತ್ತು ಯಾರಿಗೆ ಆಗಲಿ ಎಲ್ಲರ ತಗೋ ಚೆನ್ನಾಗಿರ್ತಾಳೆ. ಆದರೆ ಜನ ಅಯ್ಯೋ ಗಂಡನ ಬಿಟ್ಟು ಬಂದವಳೆ ಅಂತ ಹೇಳಿ ಅದನ್ನು ಮಾತಾಡ್ತಾರೆ. ಮಾತಾಡ್ಲೇಳಿ ಬಿಡು, ಮಾತಾಡೋರ್ಗೇನು ಮಾತಾಡ್ತಾರೆ. ನಾನು ನಮ್ಮ ಹುಡುಗಿ ಆಲೇನೆ ಸೇನಕ್ಕಿದ್ದೀವಿ, ಏನು ಮಾಡೋಣ. ಆಲೇನೆ ನಮ್ಮ ಹುಡುಗರು ಅವರು ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು. ಇವಳು ಬಂದಿಟ್ಟಕ್ಕೆ ಹೋದ್ರು. ಅದಕ್ಕೆ ಅವ್ರ ಅಣ್ಣ ಇರ್ನ ಅದೇ ಓಡಿಸಿಳು, ಬೆಂಗಳೂರಿಗೆ ಅದೇ ಓಡಿಸಿಳು ಇವಳು ಬಂದಾಗಿಂದಾನ ಅಂತ ಹೇಳಿ ಜನ ಮಾತಾಡ್ತಾರೆ. ಸುಮ್ಮನೆ ಏನೇನೋ ಮಾತಾಡ್ತಾರೆ ಕಣಮ್ಮ ಜನ. ಮತ್ತು ಜನ ಸಹಿಸ್ಕೊಳ್ಳಲ್ಲ. ಈಗ ಒಂದಿಷ್ಟು ಬೈಕ್ನಾಗ ಅಡ್ಡಾಡಿದ್ರೆ ಯಾರ ಜೊತೆನಾದ್ರೂ ತಪ್ಪಾಗಿ ತಿಳ್ಕೊಂತಾರೆ. ಅವರೇನು ಫ್ರೆಂಡೋ ಅಣ್ಣ ತಂಗಿನೋ ಅಂತ ತಿಳ್ಕೊಳ್ಳಲ್ಲ. ಯಾರಾದರೂ ಒಂದು ಹುಡುಗಿ ಹೋಗಿದ ತಕ್ಷಣ ಅಯ್ಯೋ ಇವರು ಲವ್ವರ್ಸೇನೆ, ಇವರು ಲವ್ ಮಾಡ್ತಾರೆ ಅಂತ ಹೇಳಿ ತಪ್ಪಾಗಿ ತಿಳ್ಕೊತಾರೆ. ಅಣ್ಣ ತಂಗಿನೋ ಯಾರು ಹಿಂದೆ ಇರೋರು ಮುಂದೆ ಇರೋರು ಏನು ಫ್ರೆಂಡ್ಗಳು ಅಂತ ತಿಳ್ಕೊಳ್ಳಲ್ಲ. ಇವಾಗ ಒಂದು ಹೆಣ್ಣು ಒಂದು ಗಂಡು ಒಂದು ಬೈಕಲ್ಲಿ ಹೋಗಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು ಮಾತಾಡ್ತಾ ಇಲ್ಲಾದ್ರೂ ನಿಂತ್ಕೊಂಡಿದ್ದಾರೆ ಅಂದರೆ ಏನಾದರೂ ತಪ್ಪಾಗಿ ತಿಳ್ಕೊಬಿಡ್ತಾರೆ ಈ ಜನ. ಹಂಗೇನೆ ಸ್ವಲ್ಪೇನಮ್ಮ ಜಾಸ್ತಿ ಏನೇನು ತಿಳ್ಕೊಂತಾರೆ ಇವಾಗ. ಏನು ಸುಗುಣ ಹಿಂಗೆ ಮಾತಾಡ್ತಾ ಇದೀಯಾ? ಏನಿಲ್ಲ ಕಣಕ್ಕ, ಇವಾಗ ಜನ ಸುಮ್ಮನೆ ಅನುಮಾನ ಪಡ್ತಾರೆ. ನಾನಾದರೆ ನನ್ನ ಗಂಡನ ಮೇಲೆ ಯಾವತ್ತೂ ನಾನು ಅನುಮಾನ ಪಟ್ಟಿಲ್ಲ, ನನ್ನ ಮೇಲೆ ಯಾವತ್ತೂ ನನ್ನ ಗಂಡ ಅನುಮಾನ ಪಟ್ಟಿಲ್ಲ. ಅದಕ್ಕೇನೆ ಅತ್ಲಾಗೆ ನೋಡಿ ಜನ ಒಂದು ಹುಡುಗಿ ಏನಾದರೂ ಬೈಕಲ್ಲಿ ಹೋಗಿದ್ದಾರೆ ಅಂತಂದರೆ ತಪ್ಪಾಗಿ ತಿಳ್ಕೊತಾರೆ. ಅದು ನಮಗೆ ಗೊತ್ತಿದ್ರೆ ಸಾಕು. ಇವಾಗ ನಮ್ಮ ವಿಜಿ ನನ್ನ ಗಂಡನ ಬೈಕಲ್ಲಿ ಹೋಗೋಕ್ಕೆ ನಮ್ಮ ಅಮ್ಮಯ್ಯರು ಹಂಗೆ ಹಿಂಗೆ ಅಂತ ಮಾತಾಡ್ತಾರಂತೆ. ಮಾತಾಡಲಿ ಬಿಡಕ್ಕ. ಆದರೆ ಅವರು ವಿಜಿ ಎಂಥವಳು ನನ್ನ ಗಂಡ ಎಂಥವ್ರು ಅಂತ ನನಗೆ ಗೊತ್ತು ಸಾಕು. ಹೊರಗಿನವ್ರಿಗೆಲ್ಲ ಏನು ಗೊತ್ತು? ನಮ್ಮ ಅಮ್ಮನಿಗೇನು ಗೊತ್ತು? ನನ್ನ ಗಂಡ ಹೆಂಗೆ ಅಂತ ನನಗೆ ಗೊತ್ತಲ್ಲ ಸಾಕು. ನನ್ನ ಮೇಲೆ ನಂಬಿಕೆ ಐತೆ ವಿಜಿ ಮೇಲೆ. ಅವರು ಎಲ್ಲ ಚೆನ್ನಾಗಿದ್ದಾರೆ, ನಾವೆಲ್ಲ ಚೆನ್ನಾಗಿದ್ದೀವಿ ಅಷ್ಟೇ, ಖುಷಿಯಿಂದ. ಇಲ್ಲಿ ಬರೋದಕ್ಕೇನು ನೆಮ್ಮದಿಯಾಗಿದ್ದೀನಕ್ಕ. ನಾನು ನಮ್ಮ ಮನೇಲಿ ಇದ್ದಿದ್ರೆ ನನಗೆ ನೆಮ್ಮದಿ ಇರ್ತಿರ್ಲಿಲ್ಲ.
ಹೇಳಂದ್ರೆ ನೆಮ್ಮದಿ ಇರಬೇಕು. ಹೆಂಗೋ ಬಿಡತ್ತ. ಅಲ್ಲ ನೀನು ಬರೋಳು ಬತ್ತೀಯ ಬೈಕ್ನಾಗೆ, ಲಾಸ್ಟಿಗೆ ಕೂತ್ಕೊಂಡು ಬತ್ತೀಯ ನೋಡಂತ್ರ ಕಣ್ಣು ಕೊಂಡ್ರಿಸ್ತೀಯ ಬಸ್ ಹೆಂಗ್ಸ್ ಬೇರೆ ಅದಕ್ಕೆ. ಅಯ್ಯೋ ಸೆಂಟ್ರಿ ಕೂತ್ಕೊಳಕ್ಕಾಗಲ್ಲ ಕಣಕ್ಕ ನನಗೆ. ಯಾಕಂದರೆ ಇಲ್ಲಿ ಹಿಂದೆ ಏಳು ಕೂತ್ಕೊಂಡ್ರೆ ದಬ್ದಂಗೆ ಆಗುತ್ತೆ. ಹಿಂದೆ ಆದರೆ ಫ್ರೀಯಾಗಿ ಕೂತ್ಕೋಬೋದು. ಬಿಡು ಕೂತ್ಕೊಂಡಿದ್ದ ತಕ್ಷಣ ಏನೂ ಆಗಲ್ಲ. ಅಯ್ಯೋ ಜನ ಎಷ್ಟು ಮಾತಾಡಿದ್ರಂತೆ ನೆನ್ನೆ. ಅಯ್ಯೋ ಎಂತೆಂಥ ಜನ ಇದ್ದಾರಪ್ಪ. ಪಾಪ ಅವಳು ಅದಕ್ಕೆ ಬೇಜಾರಾಗ್ತಾಳೆ ವಿಜಿ. ಅಯ್ಯೋ ನೋಡೆ ನಾವೇನೋ ಒಳ್ಳೇದು ಮಾಡಿದ್ರೆ ಜನ ಹೆಂಗೆ ತಪ್ಪಾಗಿ ತಿಳ್ಕೊತಾರೆ ಅಂತ ಹೇಳಿ ಮಾತಾಡ್ತಿದ್ಲು ಪಾಪ. ಬೆಳಗ್ಗೆ ಹೇಳ್ತಿದ್ಲು. ನಾನು ಅದಕ್ಕೆ ನೀನು ಬೇಜಾರಾಗ್ಬೇಡ ಸುಮ್ಮನಿರು, ಜಾಸ್ತಿನ ಈ ಜನನೇ ಹಿಂಗೆ ವರ್ಷ ಜನ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ, ಏನಾದರೂ ಒಂದು ತಲೆ ಕೆಡಿಸ್ತಾನೆ ಇರ್ತಾರೆ. ಚೆನ್ನಾಗಿದ್ದಾರೆ ಅಂದರೆ ಏನಾದರೂ ಒಂದು ಹೇಳಕ್ಕೆ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದೆ. ನಮ್ಮ ಹುಡುಗಿ ಅಂದರೆ ಇವತ್ತೆಲ್ಲ ಎಲ್ಲರ ತಗೂ ನಗ್ನಗ್ತಲೇ ಮಾತಾಡೋದು. ಅವಳೆ ಯಾವತ್ತು ಮಕ್ಕ ಗಂಟಿಕ್ಕಮಲ್ಲ, ಎಲ್ಲರ ತಗೂ ನಗ್ನಗ್ತಾ ಮಾತಾಡ್ಕೊಂಡು ಚೆನ್ನಾಗಿದ್ದಾಳೆ. ನನ್ನ ಮಗಳು ಹೆಂಗೆ ಅಂತ ನಮಗೆ ಗೊತ್ತು ಕಣಮ್ಮ. ಜನಗಳಿಗೇನು ಮಾತಾಡ್ತಾರೆ ಹಂಗೆ ವಿಜಿ ಎಲ್ಲಾರ್ದಾಗೂ ಯಾವಾಗಲೂ ನಗ್ನಗ್ತಾ ಮಾತಾಡ್ತಿರ್ತಾಳೆ. ಹೆಂಗೋ ಬಿಡು, ಚೆನ್ನಾಗಿದ್ರೆ ಸಾಕು ಸುಗುಣ. ನೀಲಕ್ಕ ನಮ್ಮ ಅಮ್ಮನಿಗೆ ಹೋಗಿ ಹೇಳು, ಸುಗುಣ ನಿಮ್ಮ ಮನೆಯಾಗಿನ ಇರೋದಕ್ಕೆ ನೆಮ್ಮದಿಗೆ ಅವ್ರ ಮನೆಯಾಗ ಅಲ್ಲಿ ನೆಮ್ಮದಿಯಾಗಿದ್ದಾಳಂತೆ ವಿಜಿ ಮನೆ ಕೊಟ್ಟಿರೋದಕ್ಕೆ. ಇವಾಗ ಅವಳಿಗೆ ಏನೋ ತೊಂದರೆ ಮಾಡಬೇಡ ಅಂತ ಹೇಳು ನಮ್ಮಮ್ಮಗೆ. ನಿಮ್ಮಮ್ಮ ಏನು ಅಂಬಲಿಲ್ಲ ಕಣಮ್ಮ ಸುಗುಣ. ಏನು ಹೇಳು ಅಂತಲೂ ಹೇಳಿಲ್ಲ, ಏನು ಮಾತಾಡಲೂ ಇಲ್ಲ. ಸುಮ್ಮನೆ ಯಾಕೆ ಬಿಡು ನಿಮ್ಮಮ್ಮನ ಯಾಕೆ ಅಂತೀಯ. ಅಕ್ಕೋ ನಮ್ಮಮ್ಮಯ್ಯ ಹೆಂಗೆ ಅಂತಂದ್ರಿ ಹಾಲೆ ನಮ್ಮ ಅತ್ತೆ ಮಾವನಿಗೆಲ್ಲನ ಫೋನ್ ಮಾಡಿ ಹೇಳೈತಿ. ಅವ್ರ ಮನೆಗೆ ಹೋಗಿದ್ದಾಳೆ ಆ ಹುಡುಗಿರ ಮನೆಗೆ ಅಂತ ಹೇಳಿ. ಅಲ್ಲ ಇಲ್ಲಿ ಬಂದಿದ್ದರೆ ಏನೋ ತಪ್ಪಾಗುತ್ತೆ. ನಾನು ನಮ್ಮ ಅವಳನ್ನ ಕರ್ಕೊಂಡು ಹೋಗಿದ್ನ ಹೇಳು ಅಲ್ಲಿಗೆ ನಮ್ಮೂರಿಗೆ. ಅದಕ್ಕೆ ನಮ್ಮಮ್ಮಯ್ಯ ಹಂಗೆ ಹೇಳೈತೆ ಅಲ್ಲೇ ಫೋನ್ ಮಾಡಿ. ನನ್ನ ತಮ್ಮನು ಅಂತಾನೆ ಕಣಕ ಮನೆಯಾಳ, ಅವನಂತೂ ಸಹಾಯ ಮಾಡಲ್ಲ. ಅಂದಮೇಲೆ ಸುಮ್ಮನೆ ಇರಬೇಕು. ಅವ್ರಿಗೆಲ್ಲ ಯಾಕೆ ಹೇಳಬೇಕು. ನಮ್ಮ ಪಾಡಿಗೆ ನಾವೆಲ್ಲ ಇರ್ತೀವಿ ನೆಮ್ಮದಿಗೆ. ನಮ್ಮ ನೆಮ್ಮದಿಗೆ ಇರೋರ್ಗು ಬಿಡಲ್ಲ. ಏನಾದರೂ ಒಂದು ನಮ್ಗೆ ಎಡವಟ್ಟು ಮಾಡೋಕ್ಕೆ ಬರ್ತಿರ್ತಾರೆ ಜನ. ಎಂತೆಂಥ ಜನ ಇರ್ತಾರಪ್ಪ ಅನಿಸುತ್ತೆ. ಹಾಗೆ ಮತ್ತೆ ಸುಗುಣ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ. ಅಲ್ಲ ನಿನ್ನ ತಮ್ಮಗೆ ನಮ್ಮ ನಿನ್ನ ಮೇಲೆ ಪಾಪ ತಮ್ಮ ಏನೋ ನಮ್ಮ ಅಕ್ಕ ಇರು ಇನ್ನೂ ಬೇರೆ ಇದ್ದಾರಲ್ಲ ಅಂತ ಇನ್ನು ಅವನು ಒಳ್ಳೇದು ಮಾಡಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಮಾಡ್ತಾನೆ. ಅವನಿಂದಲೇ ನಮ್ಮ ಮನೆಯೆಲ್ಲ ಹಿಂಗೆ ಆಗೋಗಿರೋದು. ನಾವಿಲ್ಲಾಂದರೆ ಅಲ್ಲೇ ಇರ್ತಿದ್ವಿ. ನಮ್ಮ ಅಮ್ಮ ಇನ್ನೊತ್ಲಾಗ ಹೆಂಗ ಒಂದು ಮಾತಿಗೆ ಹಂಗೆ ಬೈಯೋದು ಸುಮ್ಮನೆ ಆಗೋದು, ಅತ್ಲಾಗ ಇನ್ನೊಂದು ಸ್ವಲ್ಪ ದಿವಸ ಚೆನ್ನಾಗಿ ಆಗೋದು. ಅವನಿಂದಲೇ ಇದೆಲ್ಲ ಆಗಿರೋದು. ಅವನೇ ಒಳ್ಳೇನಲ್ಲ ನನ್ನ ತಮ್ಮ. ಅವನೇ ವದನಾಗಿದ್ದರೆ ನನ್ನ ಬಾಳೆ ಯಾಕೆ ಹಿಂಗಾಗೋದು. ಅವರೆಲ್ಲ ನಾನು ಗನವಾಗಿ ಓದೋಕ್ಕೆಲ್ಲ ಸಹಾಯ ಮಾಡ್ಯಾರಂತಲೇ ನಿನ್ನ ತಮ್ಮಗೆ ಸುಗುಣ ಮಾಡ್ಯಾರ ಕಣಕ. ಅದಕ್ಕೆ ಮತ್ತೆ ಏನೋ ಒಂಜಿಟ್ಟು ಕೊಟ್ಟವ್ರೆ ಅಂತ ಹೇಳಿ ಇದು ಮಾಡ್ತಾರೆ. ಏನೋ ಅವರು ಇಕ್ಕೊಂಡವ್ರು ಅಕ್ಕ ಮಸ್ತಾಗಿ ಕೊಡ್ತಾರೆ. ನಾವು ಇಕ್ಕೆಮ್ದಿಲ್ದಾರ ನಾವು ಎಲ್ತಾರನ ಅಂತ ದುಡ್ಡು ಇಲ್ದಾಗ ನಾವು ಎಲ್ಲಿ ತಂದು ಕೊಡೋಣ ಹೇಳು. ಅವರು ಇರೋ ಅಂತಾರು ತಂದು ಕೊಟ್ಟವ್ರಿ. ಅದಕ್ಕೇ ಅವ್ರ ಮಾತು ಕೇಳ್ಕೊಂಡು ಹಿಂಗೆ ಆಡ್ತಾರೆ. ಅವ್ರ ಅಕ್ಕ ಅವ್ರು ಯಾಕೆ ಗೊತ್ತೆ ಕೊಟ್ಟಿರೋದು ನಮ್ಮ ವಿರುದ್ಧವಾಗಿ ನಡ್ಕೊಂಬ್ಲಿ ಅಂತಲೇ ನನ್ನ ತಮ್ಮಂಗೆ ಹಾಗೆ ದುಡ್ಡು ಕೊಟ್ಟು ಓದ್ಸಕ್ಕೆ ಕಳಿಸಿರೋದು ಗೊತ್ತಾ. ಅವರು ಎಲ್ಲ ವಿರೋಧ ಆಗಿದ್ರೆ ನಮ್ಮ ಹತ್ರ ಬರ್ತಾಳೆ ಸುತ್ತರ್ಕೊಂಡು ಅಂತ ಹೇಳಿ ಹೆಂಗೆ ಮಾಡಿರೋದವರು. ಯಾಕೆ ಹಂಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತು ಚೆನ್ನಾಗೆ. ಬಿಡು ತಲೆ ಕೆಡಿಸೇಬೇಡ. ಸುಮ್ಮನೆ ಆರಾಮಾಗಿರೋದು ನೋಡ್ಕೆ. ಎಲ್ಲಡಿಕೆ ಥರ ನೆಲಡಿಕೆ ಯಾಕೆ ಮನೆ ತಗೊಬರೋ ಗಾಳಿ ರೂಢಿ ಆದಂಗೆ ಆಗ್ಬಿಟ್ಟೈತೆ. ದಿನ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ಯಾ ಕಣ ಅಜ್ಜಿ ನೀನು. ಹೋಗಿ ಹಾಕ್ಯಮ್ಲಿಲ್ಲ ಅಂದರೆ ಹಾಕ್ಯಮ್ಲಿಲ್ವಲ್ಲಪ್ಪ ಅಮ್ಮಂಗಾಗುತ್ತೆ. ಹೋಗಿ ತಗೊಂಬರೋ ಹೋಗು. ಹೆಂಗೋ ಈ ಅಜ್ಜಿ ಬೇರೆ ಇರೋದಕ್ಕೆ ಎಷ್ಟೋ ಬೆಸ್ಟ್ ನನಗೆ. ಜನ ನನ್ನ ಮೇಲೆ ಸುಮ್ಮನೆ ಇದು ಮಾಡ್ತಾರೆ. ನಾವು ಚೆನ್ನಾಗಿರೋದು ನೋಡಿದ್ರೆ ಸಹಿಸ್ಕೊಂಬಲ್ಲ. ನನ್ನ ತಮ್ಮ ಒಬ್ಬನೇ ಯಾವ್ದನಾಗಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ನೋಡ್ತಾ ಇರ್ರಿ ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.